ರಾಜಧಾನಿ ರಿಪೋರ್ಟ್ಗೆ ಮತ್ತೆ ಸ್ವಾಗತ. ಬೆಂಗಳೂರಲ್ಲಿ ಸಂಚಾರ ದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಟ್ರಾಫಿಕ್ ಕಿರಿಕಿರಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದನ್ನ ನಿಯಂತ್ರಿಸೋಕೆ ರಸ್ತೆಯುದ್ದಕ್ಕೂ ಸ್ಪೀಡ್ ಬ್ರೇಕರ್ಗಳನ್ನ ಹಾಕಲಾಗಿದೆ. ಆದ್ರೆ ಅವೈಜ್ಞಾನಿಕ ಸ್ಪೀಡ್ ಬ್ರೇಕರ್ಗಳಿಂದಾಗಿ ಬೈಕ್ ರೈಡರ್ಗಳು ಬೆನ್ನು ನೋವಿಗೊಳಗಾಗುತ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಅತಿ ವೇಗವಾಗಿ ಓಡಿಸುವ ಬೈಕ್ ಸವಾರರೇ ಜಾಗ್ರತೆ. ರಸ್ತೆಯುದ್ದಕ್ಕೂ ಇರೋ ವೈಜ್ಞಾನಿಕ ಸ್ಪೀಡ್ ಬ್ರೇಕರ್ಗಳಿಂದ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಇದೆ. ಹೌದು, ಬೈಕ್ ಸವಾರರಿಗೆ ಬೆನ್ನು ನೋವು ಹೆಚ್ಚಾಗ್ತಿರೋ ಪ್ರಕರಣ ಜಾಸ್ತಿ ಆಗ್ತಾನೆ ಇದೆ. ವೈದ್ಯರಲ್ಲಿ ಬರ್ತಿರೋ ಬೆನ್ನು ನೋವು ಪೀಡಿತರಲ್ಲಿ 33% ರೋಗಿಗಳು ಬೈಕ್ ಸವಾರರೇ ಆಗಿದ್ದಾರೆ. ನನಗೆ ಬ್ಯಾಕ್ ಪೇನ್ ಇತ್ತು, ಪ್ಲಸ್ ರೇಡಿಯೇಟ್ ಆಗಿ ತಳಗಲು ಅಪ್ ಟು ಹೀಲ್ವರೆಗೂ ಪೇನ್ ಕಾಣ್ತಾ ಇತ್ತು. ನನಗೆ 7 nights ಬ್ಯಾಕ್ ಇಂದನೇ ನನಗೆ ಭಾಳ ಪೇನ್ ಕಾಣ್ತಾ ಇತ್ತು. ಹಲವಾರು ಹ್ಯಾಂಡ್ ಪೇನ್ಸ್ ಅದು ಮೆಡಿಸಿನ್ ಪೇನ್ ಕಿಲ್ಲರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಬರ್ತದೆ. ಬಟ್ ನನಗೇನು ವರ್ಕೌಟ್ ಆಗ್ತಾ ಇದ್ದಿಲ್ಲ, ಏನು ಪೇನ್ ಕೂಡ ಆಗ್ತಾ ಇದ್ದಿಲ್ಲ. 7 to 8 hours ಯೂಸ್ ಮಾಡಿ ನಾನು ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂದಮೇಲೆ ಊರೆಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗ್ಬೇಕಾಗುತ್ತೆ. ಹಾಗಾಗಿ ನಾವು ಭಾಳ ಯೂಸ್ ಮಾಡೋದ್ರಿಂದ ನನಗೆ ಸ್ಟ್ರೈನ್ ಆಗಿ ರಾತ್ರಿ ಎಲ್ಲ ಮಲ್ಕೊಳ್ಳೋ ಟೈಮ್ ಸೀವಿಯರ್ ಪೇನ್ ಕಾಣಿಸ್ತಾ ಇತ್ತು. ಅತಿ ವೇಗದಲ್ಲಿ ಬೈಕ್ ಓಡಿಸೋದ್ರಿಂದ ಏಕಾಏಕಿ ಸ್ಪೀಡ್ ಬ್ರೇಕರ್ ಬಳಿ ಜಂಪ್ ಆಗೋದ್ರಿಂದ ಸವಾರರ ಬೆನ್ನು ಹುರಿ ಮೇಲೆ ಪರಿಣಾಮ ಬೀಳುತ್ತೆ. ಇದರಿಂದಾಗಿ ಬೆನ್ನು ನೋವು ಪ್ರಾರಂಭವಾಗುತ್ತೆ. ಈ ನೋವು ದೇಹದ ಇನ್ನುಳಿದ ಭಾಗಗಳಿಗೂ ಹರಡುವ ಸಾಧ್ಯತೆ ಇದೆ ಅಂತಾರೆ ವೈದ್ಯರು. ಅಲ್ಲಿ ನಾವು ನೋಡ್ತಾ ಇದೀವಿ ಹಳ್ಳ ದಿಣ್ಣೆಗಳು, ಹಂಪ್ಸ್, ಅನ್ಸೈಂಟಿಫಿಕ್ ಹಂಪ್ಸ್ ಅಂತ ಹೇಳ್ತೀವಿ. ಹಂಪ್ ಅನ್ನೋದು ಒಂದು ಟೆಕ್ನಾಲಜಿ. ಆಕ್ಚುಲಿ ಒಂದು ಯಾರಿಗೇ ಆಗಲಿ ಒಂದೇ ಸಲ ಜರ್ಕ್ ಕೊಡಬಾರ್ದು. ಎಸ್ಪೆಷಲಿ 2 wheeler ನಲ್ಲಿರೋರ್ಗೆ, ಆಟೋದಲ್ಲಿರೋರ್ಗಂತ ಒಂದ್ಸಲಿ ಹಾಗೆ ಎತ್ತಾಕಿದ್ರೆ ಸಾಕು, ಬೆನ್ನಲ್ಲಿ ಒಂದು ಜರ್ಕ್ ಬಂದ್ಬಿಟ್ಟು ಡಿಸ್ಕ್ ಅನ್ನೋದು ಊತ ಬರ್ಬೋದು, ಇಲ್ಲ ರಪ್ಚರ್ ಆಗ್ಬೋದು. ಅದರಿಂದ ಸ್ಲಿಪ್ ಡಿಸ್ಕ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಂಡ್ ಕೆಲವು ಸಲ ಖಾಲಿ ಮಸಲ್ ಸ್ಪ್ರೈನ್ ಕೂಡ ಆಗ್ಬೋದು. ಬಟ್ ಆ ಥರ ಜರ್ಕ್ ಆದಾಗ ಯಾರಿಗೆ ಹೇಗಾಗುತ್ತೆ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಒಂದೇ ಒಂದು ಜರ್ಕ್ ಸಾಕು ಆ ಥರದ್ದು ಮಾಡೋದಕ್ಕೆ. ಎಲ್ಲಾ ಟೈಮು ಆಗುತ್ತೆ ಅನ್ನೋದಲ್ಲ, ಆ ಥರ ಒಂದು ಜರ್ಕ್ ಸಾಕು. ಅದರಿಂದ ಇನ್ಸಿಡೆನ್ಸಸ್ ತುಂಬಾ ಜಾಸ್ತಿ. ನಾನಿವಾಗ 100 ಕೇಸ್ ನೋಡಿದ್ರೆ 35 ಕೇಸು 2 wheeler ಬರ್ತಾ ಇದ್ದಾರೆ. ಒಂದೆಡೆ ವ್ಯಾಯಾಮ ರಹಿತ ಜೀವನ ಹಾಗೂ ವೈಜ್ಞಾನಿಕ ಸ್ಪೀಡ್ ಬ್ರೇಕರ್ಗಳು ಬೆನ್ನು ನೋವಿಗೆ ಕಾರಣ. ಹೀಗಾಗಿ ಈ ವೈಜ್ಞಾನಿಕ ಸ್ಪೀಡ್ ಬ್ರೇಕರ್ಗಳನ್ನ ಸರ್ಕಾರ ಶೀಘ್ರದಲ್ಲೇ ಸರಿಪಡಿಸಬೇಕಾಗಿದೆ. ಪ್ರಜ್ಞಾ ಪಾಲ್ತಾಡಿ, ರಾಜ್ ನ್ಯೂಸ್, ಬೆಂಗಳೂರು.